ಅದು ನಮಗೆ ರಿಯಲ್ ಆಗಿ IAS ಆಗಬೇಕು ಅಂತ ಯಾರಿಗಾದ್ರೂ ಅನ್ನಿಸ್ಬೇಕು ಅಂದರೆ ಏನು ರೀಸನ್ಸ್ ಇರಬೇಕು? ನಿಮ್ಗೆ ಏನು ರೀಸನ್ಸ್ ಕೊಟ್ಟಿದ್ದಾರೆ? ದಿ ಬೆಸ್ಟ್ ಕಾರಣ ಏನು ಕೊಟ್ಟಿದ್ದಾರೆ? ಕಾರಣಗಳು ಏನಂದರೆ, ನನಗೆ ತುಂಬ ಜನ ನನ್ನ ಸ್ಟೂಡೆಂಟ್ಸು ದೇ ಹ್ಯಾವ್ ಲೆಫ್ಟ್ ದೇರ್ ಪ್ರೈವೇಟ್ ಜಾಬ್ಸ್, ಕ್ರೋರ್ಸಲ್ಲಿರೋ ಪ್ಯಾಕೇಜನ್ನು ಬಿಟ್ಟು ಅದನ್ನು ರಿಸೈನ್ ಮಾಡಿ ಬಂದು IAS ಆಗಬೇಕು ಅಂತ ತುಂಬ ಆಸ್ಪಿರೆಂಟ್ಸ್ ಇದ್ದಾರೆ. ಸೊ ದೇ ಆಲ್ ಹ್ಯಾವ್ ಡಿಫ್ರೆಂಟ್ ಮೋಟಿವ್ಸ್. ಓಕೆ, ಸೊ ಕೆಲವರಿಗೆ ದೇ ಹ್ಯಾವ್ ಸೀನ್ ದೇರ್ ದೇರ್ ಫ್ಯಾಮಿಲಿ ಬಿ ಇನ್ ಪಾವರ್ಟಿ. ಈಗ ತುಂಬ ಜನ ನಾರ್ತ್ ಕರ್ನಾಟಕದಿಂದ, ಎಸ್ಪೆಷಲಿ ನಾನು ಬೆಂಗಳೂರಲ್ಲಿ ಟ್ರೆಂಡ್ ನೋಡ್ತೀನಿ, ಭಾಳ ಬಡತನದಲ್ಲಿರ್ತಾರೆ. ಅವ್ರಿಗೆ ಬೇರೆ ಆಪ್ಷನ್ನೇ ಇರಲ್ಲ. ದಿಸ್ ಈಸ್ ಒನ್ ಸಚ್ ವೇ ವೇರ್ ದೇ ಕ್ಯಾನ್ ಕಮ್ ಔಟ್ ಆಫ್ ದ ಪಾವರ್ಟಿ, ನಾಟ್ ಜಸ್ಟ್ ವಿತ್ ದೇರ್ ಫ್ಯಾಮಿಲಿ ಬಟ್ ದೇರ್ ಎಂಟೈರ್ ಕಮ್ಯುನಿಟಿ, ದೇರ್ ಎಂಟೈರ್ ವಿಲೇಜ್. ಅವ್ರನ್ನ ಉದ್ಧಾರ ಮಾಡೋದು. ಒಂದು ಗ್ರಾಮದಿಂದ ಯಾರೊಬ್ಬ IAS ಅಧಿಕಾರಿ ಆಗ್ತಾನೆ ಅಂದರೆ ಆ ಗ್ರಾಮ ಅಲ್ಲ, ಸುತ್ತಮುತ್ತ ಗ್ರಾಮಗಳು ಎಂಪವರ್ ಆಗೋದು. ಕರೆಕ್ಟ್. ಓಕೆ, ಹಿ ಹ್ಯಾಸ್ ದಟ್ ಪವರ್. ಒಬ್ಬ IAS ಆಗಿರೋವಂಥ ವ್ಯಕ್ತಿ ತುಂಬ ಲೈಫ್ಗಳನ್ನ ಟಚ್ ಮಾಡ್ಬೋದು. ಹಿ ಹ್ಯಾಸ್ ಅ ಪವರ್ ಟು ಚೇಂಜ್ ದ ಲೈಫ್ ಆಫ್ ಥೌಸಂಡ್ಸ್ ಆಫ್ ಪೀಪಲ್. ಆ ರೀತಿ ಅದು ಮುಂಚೆನೇ ಒಂದು ಐಡಿಯಾ ಇದ್ದು ನಾನು ಅದನ್ನು ಮಾಡಬೇಕು ಅನ್ನೋ ಒಂದು ಏಮ್ ಇದ್ದರೆ ಯಾವ ಮೋಟಿವೇಶನ್ದು ಅವಶ್ಯಕತೆ ಬರಲ್ಲ. ದೇ ವೋಂಟ್ ಗೆಟ್ ಡಿವಿಯೇಟೆಡ್.